ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಸೆಬಿ ಆರ್ಡರ್ ಅಗೇನ್ಸ್ಟ್ ಬ್ರೈಟ್ಕಾಮ್ ಗ್ರೂಪ್. ಸೆಬಿ ಅವರು ಒಂದು ಆರ್ಡರನ್ನು ಪಾಸ್ ಮಾಡಿದ್ದಾರೆ, ಜಜ್ಮೆಂಟ್ ಥರ ಪಾಸ್ ಮಾಡಿದ್ದಾರೆ ಬ್ರೈಟ್ಕಾಮ್ ಗ್ರೂಪ್ ಶೇರ್ಸ್ ಮೇಲೆ. ಹಾಗೂ ಅವ್ರ ಕಂಪ್ನಿ ಡೈರೆಕ್ಟರ್ಸು ಅವರ ಶೇರ್ಸನ್ನು ಸೇಲ್ ಮಾಡಬಾರ್ದು ಫರ್ದರ್ ಆಗಿ, ಇನ್ನೂ ಫರ್ದರ್ ಅಪ್ಡೇಟ್ಸ್ ಬರೋ ಮುಂಚೆ. ಬ್ರೈಟ್ಕಾಮ್ ಗ್ರೂಪ್ ಮೇಲೆ ಸೆಬಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು, ಕಾರ್ಪೊರೇಟ್ ಗವರ್ನೆನ್ಸ್ ಫೇಲಿಯರ್ಸ್ ಬಗ್ಗೆ. ಹಾಗೂ ಎಷ್ಟೋ ಇನ್ಫಾರ್ಮೇಷನನ್ನು ಅವರು ಪಬ್ಲಿಕ್ಕಾಗಿ ಕೊಡಬೇಕಾಗಿರೋದು ಅವರು ಕೊಟ್ಟಿರಲಿಲ್ಲ. ಆವಾಗ ಶೇರ್ ಹೋಲ್ಡರ್ಸಿಗೆ ಅವರು ಇನ್ಫಾರ್ಮೇಷನನ್ನು ಹೈಡ್ ಮಾಡಿದಾಗಾಯಿತು. ಸೆಬಿ ಪ್ರಕಾರ ಈ ಬ್ರೈಟ್ಕಾಮ್ ಗ್ರೂಪ್ ಅವರು ಕರೆಕ್ಟ್ ಅಕೌಂಟಿಂಗ್ ಪ್ರಾಕ್ಟೀಸಸನ್ನು ಯೂಸ್ ಮಾಡಿರಲಿಲ್ಲ. ಅದರಿಂದ ಏನು ಮಾಡ್ತಾರೆ ಅಂದರೆ ಆ್ಯಕ್ಚುಯಲ್ ಪ್ರಾಫಿಟ್ಗಿಂತ ಜಾಸ್ತಿ ಪ್ರಾಫಿಟ್ ಅವರು ರಿಪೋರ್ಟ್ ಮಾಡ್ತಾಯಿದ್ರು. ಹಾಗೂ ಅಸೆಟ್ಸ್ ಮತ್ತು ರಿಸರ್ವ್ಸು ಆ್ಯಕ್ಚುಯಲ್ ಫಿಗರ್ಸ್ಗಿಂತ ಜಾಸ್ತಿಯಿಂದ ತೋರಿಸ್ತಿದ್ರು. ಸೊ ಅದರಿಂದ ಏನಾಯ್ತು ಅಂದರೆ ಒಂದು ವೆರಿ ಪಾಸಿಟಿವ್ ಪಿಕ್ಚರ್ ಕಂಪ್ನಿ ಬಗ್ಗೆ ತೋರಿಸ್ತಾ ಇದ್ರು. ಈ ಬ್ರೈಟ್ಕಾಮ್ ಗ್ರೂಪ್ ಶೇರ್ಸು ತುಂಬ ಫೇಮಸ್ಸು ರಿಟೇಲ್ ಇನ್ವೆಸ್ಟರ್ಸಲ್ಲಿ. ಯಾಕಂದರೆ ಈ ಶೇರ್ ಪ್ರೈಸು ₹4 ಏಪ್ರಿಲ್ 2021 118-120 ರೂಪೀಸ್ವರೆಗೂ ಹೋಗಿತ್ತು ಡಿಸೆಂಬರ್ 2021. ಸೊ ಈ ಥರ ರೈಸ್ ಆಗುವಾಗ ಈ ಕಂಪ್ನಿಯನ್ನು ತುಂಬ ಚೆನ್ನಾಗಿದೆ ಅಂತ ಸುಮಾರು ರಿಟೇಲ್ ಇನ್ವೆಸ್ಟರ್ಸ್ ಪರ್ಚೇಸ್ ಮಾಡಿದರು. ಸದ್ಯಕ್ಕೆ ₹15 ಪರ್ ಶೇರಿಗೆ ವಾಪಸ್ ಬಂದಿದೆ. ಹಾಗೂ ಈ ಶೇರಲ್ಲಿ ಸದ್ಯಕ್ಕೆ 67% ರಿಟೇಲ್ ಇನ್ವೆಸ್ಟರ್ಸೇ ಹೋಲ್ಡ್ ಮಾಡ್ತಾ ಇದ್ದಾರೆ ಶೇರ್ಸು. ಕಂಪ್ನಿ ಡೈರೆಕ್ಟರ್ಸಿಗೆ ಆರ್ಡರ್ ಮಾಡಿದ್ದಾರೆ ಹಾಗೂ ಕಂಪ್ನಿಯವ್ರಿಗೆ ಹೇಳಿದ್ದಾರೆ, ನೀವು ಎಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಇನ್ನೊಂದು ಸರ್ತಿ ರಿಪೋರ್ಟ್ ಮಾಡಬೇಕು, ಕರೆಕ್ಟಾಗಿ ಎಲ್ಲನೂ ರೆಕಾರ್ಡ್ ಮಾಡಿ ಅದು ಪಬ್ಲಿಕ್ಕಾಗಿ ನೀವು ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 2, SRL ಡಯಾಗ್ನೋಸ್ಟಿಕ್ಸ್ ಪ್ರಿಪೇರಿಂಗ್ ಫಾರ್ IPO. SRL ಡಯಾಗ್ನೋಸ್ಟಿಕ್ಸ್ ಇದು ಫೋರ್ಟಿಸ್ ಹೆಲ್ತ್ ಕೇರ್ ಸಬ್ಸಿಡರಿ ಕಂಪ್ನಿ. ಅವರು ಕೋಟಕ್ ಮಹೀಂದ್ರ ಕ್ಯಾಪಿಟಲ್, ICICI ಸೆಕ್ಯೂರಿಟೀಸ್ ಹಾಗೂ ಮಾರ್ಗನ್ ಸ್ಟ್ಯಾನ್ಲಿ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅವರ IPOಗೆ ಅಡ್ವೈಸರ್ಸ್ ಆಗಿ ಬರಲಿಕ್ಕೆ. SRL ಡಯಾಗ್ನೋಸ್ಟಿಕ್ಸಲ್ಲಿ ಸದ್ಯಕ್ಕೆ ಪ್ರಮೋಟರ್ ಸ್ಟೇಕ್ 57.68% ಇದೆ ಹಾಗೂ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು 31.52% ಇದೆ. ಈ ವಾರದಲ್ಲೇ SRL ಅನೌನ್ಸ್ ಮಾಡಿದರು ಲೈಫ್ ಲೈನ್ ಲ್ಯಾಬಾರ್ಟರೀಸ್ ಅಂತ ಇನ್ನೊಂದು ಕಂಪ್ನಿನ ಅವ್ರು ಪರ್ಚೇಸ್ ಮಾಡಿದ್ದಾರೆ, ಸೊ ದಟ್ ಅವರ ಗ್ರೋತ್ ಮತ್ತು ಜಾಸ್ತಿ ಡೈವರ್ಸಿಫಿಕೇಶನ್ ಆಗಲಿ ಅವರ ಬಿಸ್ನೆಸ್ಸಲ್ಲಿ ಅಂತ. ಇವರು IPO ಲಾಂಚ್ ಮಾಡುವಾಗ ಅದು ಕಂಪ್ಲೀಟ್ಲಿ ಆಫರ್ ಫಾರ್ ಸೇಲ್ ಇರ್ಬೋದು ಅಂತ ಕಾಣಿಸುತ್ತೆ. ಯಾಕಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸಿಗೆ ಎಕ್ಸಿಟ್ ರೂಟ್ ಕೊಡಬೇಕಾಗುತ್ತೆ. ಸದ್ಯಕ್ಕೆ ಡಿಸಿಷನ್ ತೊಗೊಂಡಿಲ್ಲ ಯಾವಾಗ IPO ಬರುತ್ತೆ ಹಾಗೂ ಎಷ್ಟು ದೊಡ್ಡ IPO ಇರುತ್ತೆ ಅಂತ. ಅದರ ಪ್ರಿಲಿಮಿನರಿ ರಿಪೋರ್ಟ್ಸ್ ಪ್ರಕಾರ 2,000 ಕೋಟಿವರೆಗೂ IPOಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಬೋದು. ನ್ಯೂಸ್ ನಂಬರ್ 3, ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಅಪ್ 173% ಇನ್ 10 years. ಗ್ರಾಸ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ನು 173% ಜಾಸ್ತಿ ಆಗಿದೆ. 19.68 lakh crores ಇದೆ ಈಗ ಸದ್ಯಕ್ಕೆ. ಹಾಗೂ ನೆಟ್ ಬೇಸಿಸ್ ಅಂದರೆ ರೀಫಂಡ್ ಎಲ್ಲ ಕೊಟ್ಟಾದ ಮೇಲೆ ಟ್ಯಾಕ್ಸದು ಅಪ್ರಾಕ್ಸಿಮೇಟ್ಲಿ 160% ಜಾಸ್ತಿ ಆಗಿದೆ ಕಂಪೇರ್ ಟು 2013-2014. ಈಗ ಸದ್ಯಕ್ಕೆ 16.61 lakh crores ಇದೆ. ಡೈರೆಕ್ಟ್ ಟ್ಯಾಕ್ಸ್ ಟು GDP ರೇಷಿಯೋ ಅಂದರೆ ಇದೊಂದು ರೇಷಿಯೋ ಇಂಪಾರ್ಟೆಂಟು. ಎಷ್ಟು ಜಾಸ್ತಿ ಇರ್ತದೆ ಅಷ್ಟು ಚೆನ್ನಾಗಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ಒಂದು ಕಂಟ್ರಿಲಿ ಅಂತ ಇದೊಂದು ಇಂಡಿಕೇಟರು. 2013-14 5.62% ಇತ್ತು. ಈಗ 2021-22 5.97% ಆಗಿದೆ. ಹಾಗೂ 2022-23 ಫಿಗರ್ಸು ಇನ್ನೂ ಕರೆಕ್ಟಾಗಿ ಅನೌನ್ಸ್ ಆಗಿಲ್ಲ. ಕಾಸ್ಟ್ ಆಫ್ ಕಲೆಕ್ಷನ್ಸ್ ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಕೆಲವು ಖರ್ಚು ಬರುತ್ತೆ ಗೌರ್ಮೆಂಟಿಗೆ, ಅದು 0.57% ಆಫ್ ದ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಆಗಿತ್ತು 2013-14. ಈಗ 0.53% ಆಫ್ ಟೋಟಲ್ ಕಲೆಕ್ಷನ್ ಆಗಿದೆ. ನ್ಯೂಸ್ ನಂಬರ್ 4, ಚೈನಾ ಶೇರ್ ಇನ್ ಇಂಡಿಯಾಸ್ ಇಂಪೋರ್ಟ್ ಫಾಲ್ಸ್ ಟು 13.79%. ಚೈನಾದಿಂದ ಇಂಡಿಯಾ ಅಪ್ರಾಕ್ಸಿಮೇಟ್ಲಿ 13.79% ಆಫ್ ದ ಟೋಟಲ್ ಗೂಡ್ಸನ್ನು ಪರ್ಚೇಸ್ ಮಾಡ್ತದೆ 2022-23. ಹಾಗೂ ಲಾಸ್ಟ್ ಇಯರು 15.43% ಇತ್ತು. ಅಂದರೆ ಇಂಡಿಯಾ ಟೋಟಲ್ ₹100 ಹೊರತು ಇಂಪೋರ್ಟ್ಸ್ ಮಾಡಿದರೆ ಆವಾಗ 13.79% ಇಂಪೋರ್ಟ್ ಆಗೋದು ಚೈನಾದಿಂದ. ಫರ್ಟಿಲೈಸರ್ಸು, ಎಲೆಕ್ಟ್ರಾನಿಕ್ ಗೂಡ್ಸ್ ಎಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೂ ಚೈನಾದಿಂದ ಅವರು ಕಮ್ಮಿ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಟೋಟಲ್ ಇಂಪೋರ್ಟ್ಸು ವ್ಯಾಲ್ಯೂ ಪ್ರಕಾರ ನೋಡಿದರೆ 8.08 lakh crores ಬಂದಿತ್ತು ಚೈನಾದಿಂದ. ಅದು ಪ್ರೀವಿಯಸ್ ಫೈನಾನ್ಷಿಯಲ್ ಇಯರಲ್ಲಿ 7.85 lakh crores ಆಗಿತ್ತು. ಲೇಟೆಸ್ಟ್ ಡೇಟಾ ಪ್ರಕಾರ ಇಂಪೋರ್ಟ್ಸು ಇಂಡಿಯಾದಲ್ಲಿ 73.15 lakh crores ಆಗಿತ್ತು. ಅದು 17% ಜಾಸ್ತಿ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಇಯರ್. ಪೆಟ್ರೋಲಿಯಂ ಪ್ರಾಡಕ್ಟ್ಸು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗಿದ್ದು 15.99% 2021-22 ಇಂದ 21.12% ಆಗಿದೆ 2022-23. ಹಾಗೂ ಎಲೆಕ್ಟ್ರಾನಿಕ್ ಗೂಡ್ಸ್ ಎಕ್ಸ್ಪೋರ್ಟ್ ಆಗಿದ್ದು ಇಂಡಿಯಾದಿಂದ 3.71% ಇತ್ತು 2021-22. ಅದೀಗ ಟೋಟಲ್ ಎಕ್ಸ್ಪೋರ್ಟ್ಸಲ್ಲಿ 5.27% ಆಗಿದೆ. ಎಲೆಕ್ಟ್ರಾನಿಕ್ ಗೂಡ್ಸ್ ಇಂಪೋರ್ಟ್ ಆಗಿದ್ದು ಕಮ್ಮಿ ಆಗಿದೆ, 10.82% ಆಗಿದೆ 2022-23. ಔಟ್ ಆಫ್ ದ ಟೋಟಲ್ ಇಂಪೋರ್ಟ್ಸು. ಅದರ ಮುಂಚೆ ಎಲೆಕ್ಟ್ರಾನಿಕ್ ಗುಡ್ಸೇ ನಾವು ಟೋಟಲ್ ಇಲ್ಲಿ 12.02% ಇಂಪೋರ್ಟ್ ಮಾಡ್ತಿತ್ತು.
ನ್ಯೂಸ್ ನಂಬರ್ 5 ರ್ಯಾಪಿಡ್ ನ್ಯೂಸು. ಯುಕ್ರೇನ್ ಎಕಾನಮಿ 29.1% ಕಂಟ್ರಾಕ್ಟ್ ಆಗಿದೆ ಅಥವಾ ಬಿದ್ದಿದೆ 2022 ಅಲ್ಲಿ ಡ್ಯೂ ಟು ದ ವಾರ್ ವಿತ್ ರಷ್ಯಾ. 2021 ಅಲ್ಲಿ ನಾರ್ಮಲ್ ಇತ್ತು ಸಿಚುವೇಶನ್, ಆವಾಗ ಯುಕ್ರೇನ್ದು GDP 3.4% ಜಾಸ್ತಿ ಆಗಿತ್ತು. ವರ್ಲ್ಡ್ ಬ್ಯಾಂಕ್ ಪ್ರಕಾರ ಯುಕ್ರೇನಿಗೆ $401 ಬಿಲಿಯನ್ ಅಥವಾ 33.7 lakh crores ಅಪ್ರಾಕ್ಸಿಮೇಟ್ ಆಗಿ ರೀಕನ್ಸ್ಟ್ರಕ್ಷನ್ ಹಾಗೂ ರಿಕವರಿಗೆ ಬೇಕಾಗುತ್ತೆ ಈ ವಾರ್ ಆದಮೇಲೆ. ಟಾಟಾ ಮೋಟರ್ಸ್ ಅವರ ಪ್ಯಾಸೆಂಜರ್ ಕಾರ್ ಪ್ರೈಸಸನ್ನು ಫಸ್ಟ್ ಮೇಯಿಂದ ಜಾಸ್ತಿ ಮಾಡ್ತಾರೆ. ಪ್ರೈಸಸ್ ಅಪ್ರಾಕ್ಸಿಮೇಟ್ ಆಗಿ ಆವ್ರೇಜ್ ಆಗಿ 0.6% ಜಾಸ್ತಿ ಆಗುತ್ತೆ ಬೇರೆ ಬೇರೆ ಮಾಡಲಿಗೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.